ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಹನುಮಾನ್ ಚಾಲೀಸಾ ಈ ಚೌಪಾಯಿ ಪಠಿಸಿದರೆ ನಿಮಗೆ ಯಾವುದೇ ಕಷ್ಟವೂ ಬರುವುದಿಲ್ಲ. ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ನಿಮ್ಮನ್ನು ಆ ಹನುಮಾನ್ ಚಾಲೀಸಾ ಚೌಪಾಯಿಯನ್ನು ಓದಿದರೆ ನಿಮಗೆ ಕಷ್ಟ ಎಲ್ಲ ದೂರವಾಗುತ್ತದೆ. ಧಾರ್ಮಿಕ ಗ್ರಂಥಗಳಲ್ಲಿ ಆಂಜನೇಯ ಸ್ವಾಮಿಯನ್ನು ಸಂಕಷ್ಟ ಮೋಚನೆ ಎಂದು ಕರೆಯುತ್ತಾರೆ ಮತ್ತು ಹನುಮಾನ್ ಚಾಲೀಸಾ ಪಠಿಸುವುದರಿಂದ ಬಜರಂಗ ಬಲಿ ತನ್ನ ಭಕ್ತರ ಎಲ್ಲ ತೊಂದರೆಗಳನ್ನು ಮತ್ತು ದುಃಖಗಳನ್ನು ನಿವಾರಿಸುತ್ತಾನೆ ಎನ್ನುವ ನಂಬಿಕೆ ಇದೆ. ಹನುಮಾನ್ ಚಾಲೀಸಾದ ಯಾವ ಚೌಪಾಯಿಯನ್ನು ಪಠಿಸುವುದರಿಂದ ವ್ಯಕ್ತಿಯ ದುಃಖಗಳು ದೂರವಾಗುವುದು. ಹನುಮಾನ್ ಚಾಲೀಸಾದ ಈ ಚೌಪಾಯಿಯನ್ನು ಪಠಿಸಿರಿ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಯಾವ ವ್ಯಕ್ತಿ ಶ್ರದ್ಧಾಭಕ್ತಿಯಿಂದ ಆಂಜನೇಯ ಸ್ವಾಮಿಯನ್ನು ಪೂಜಿಸುತ್ತಾನೋ ಅವನು ತನ್ನೆಲ್ಲ ಆರೋಗ್ಯದ ಸಮಸ್ಯೆಯಿಂದ, ಭಯದಿಂದ ಹಾಗೂ ದೋಷಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ. ಪ್ರತಿಯೊಂದು ದೇವರನ್ನು ಪೂಜಿಸುವಾಗಲೂ ಮಂತ್ರವನ್ನು ಪಠಿಸಲಾಗುತ್ತದೆ. ಅದೇ ರೀತಿ ಆಂಜನೇಯ ಸ್ವಾಮಿಯನ್ನು ಪೂಜಿಸುವಾಗ ಹನುಮಾನ್ ಚಾಲೀಸವನ್ನು ಪಠಿಸಲಾಗುತ್ತದೆ. ಹನುಮಾನ್ ಚಾಲೀಸಾದ ಪ್ರತಿಯೊಂದು ಚೌಪಾಯಿಯನ್ನು ಕೂಡ ತುಂಬಾ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ವ್ಯಕ್ತಿಯ ಎಲ್ಲ ರೀತಿಯ ದುಃಖಗಳನ್ನು ದೂರು ಮಾಡುವಂಥ ಹನುಮಾನ್ ಚಾಲೀಸಾದ ಚೌಪಾಯಿಗಳನ್ನು ನಾನು ಇಲ್ಲಿ ಹೇಳುತ್ತೇನೆ, ಕೇಳಿರಿ. ನಿಮಗೆ ಬಹಳ ಭಯ ಅನಿಸುತ್ತಿದ್ದರೆ, ನಿಮಗೆ ಭಯವಾದಾಗ ಈ ಹನುಮಾನ ಚಾಲೀಸಾ ಪಠಿಸಿರಿ. ಭೂತ ಪಿಚಾಚಿ ನಿಕಟ ನಹಿಂ ಆವೆ, ಮಹಾವೀರ ಜಬ ನಾಮ ಸುನಾವೆ. ಹನುಮಾನ್ ಚಾಲೀಸಾದ ಈ ಚೌಪಾಯಿಯನ್ನು ಬಹಳ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಯಾವುದೇ ರೀತಿಯಾದ ಭಯದಿಂದ ಬದುಕುತ್ತಿದ್ದರೆ ಅಂಥ ಸಂದರ್ಭದಲ್ಲಿ ಅವನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಹನುಮಾನ್ ಚಾಲೀಸಾದ ಈ ಚೌಪಾಯಿಯನ್ನು ಪಠಿಸಬೇಕು. ಸಂಪತ್ತನ್ನು ಪಡೆಯಲು ನೀವು ಇಚ್ಛಿಸುತ್ತಿದ್ದರೆ ಈ ಚೌಪಾಯಿಯನ್ನು ಓದಿರಿ. ವಿದ್ಯಾಬಾನ ಗುಣಿ ಅತಿಚಾತುರ್ಯ ರಾಮ ಕಜ ಕರಿ ಬೋ ಕೋ ಆತುರ್. ಒಬ್ಬ ವ್ಯಕ್ತಿ ಜ್ಞಾನ, ಬುದ್ಧಿವಂತಿಕೆ, ಶಕ್ತಿ, ಏಕಾಗ್ರತೆ ಮತ್ತು ಸಂಪತ್ತನ್ನು ಪಡೆಯಲು ಬಯಸಿದರೆ ಅವನು ಈ ಕಠಿಣ ಪರಿಶ್ರಮದ ಜೊತೆಗೆ ಹನುಮಾನ್ ಚಾಲೀಸಾದ ಈ ಚೌಪಾಯಿಯನ್ನು ಜಪಿಸಬೇಕು. ಈ ಚೌಪಾಯಿಯನ್ನು ಪಠಿಸಿದರೆ ಒಬ್ಬ ವ್ಯಕ್ತಿಯು ಜ್ಞಾನದ ಜೊತೆಗೆ ಬುದ್ಧಿವಂತಿಕೆಯನ್ನು ಪಡೆಯುತ್ತಾನೆ. ಹನುಮಾನ್ ಚಾಲೀಸಾದ ಈ ಚೌಪಾಯಿಯನ್ನು ನೀವು ನಿಮ್ಮ ಮಕ್ಕಳಿಗೂ ಕಲಿಸುವುದು ಒಳ್ಳೆಯದು. ಹನುಮಾನ ಮತ್ತು ರಾಮನ ಆಶೀರ್ವಾದಕ್ಕಾಗಿ ಈ ಚೌಪಾಯಿಯನ್ನು ಓದಿರಿ. ಭೀಮರೂಪ ಧರಿ ಅಸುರ ಸಂಹಾರೆ, ರಾಮಚಂದ್ರ ಜಿ ಕೆ ಕಾಜ್ ಸಂಹಾರೆ. ಆಂಜನೇಯ ಸ್ವಾಮಿಯೊಂದಿಗೆ ಹನುಮಾನ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಲು ನೀವು ಬಯಸುವರು ಈ ಹನುಮಾನ್ ಚಾಲೀಸಾದ ಒಂದು ಚೌಪಾಯಿಯನ್ನು ಕಡ್ಡಾಯವಾಗಿ ಪಠಿಸಬೇಕು. ಹನುಮಾನ್ ಚಾಲೀಸಾದ ಈ ಚೌಪಾಯಿಯನ್ನು ಪಠಿಸುವುದರಿಂದ ಆತನ ಎಲ್ಲ ಶತ್ರುಗಳು ಕಾಟದಿಂದ ಮುಕ್ತಿ ಪಡೆಯುತ್ತಾನೆ ಮತ್ತು ಆಂಜನೇಯ ಸ್ವಾಮಿ ಮತ್ತು ರಾಮನ ಆಶೀರ್ವಾದವನ್ನು ಪಡೆದುಕೊಂಡು ತಮ್ಮ ಜೀವನವನ್ನು ಸುಂದರಮಯಗೊಳಿಸುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.